ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಇರಾನ್ ಜೊತೆಗಿನ ದ್ವೇಷ, ಅಕ್ಕಪಕ್ಕದ ದೇಶಗಳ ಜೊತೆಗಿನ ನಿರಂತರ ಸಂಘರ್ಷದ ನಡುವೆ ಇಸ್ರೇಲಲ್ಲಿ ರಾಜಕೀಯ ಸಂಘರ್ಷ ಬೇರೆ ಶುರುವಾಗ್ತಾ ಇದೆ. ಅಲ್ಲಿನ ಸರ್ಕಾರದ ಪ್ರಮುಖ ಅಂಗಪಕ್ಷಗಳು ಬೆಂಬಲ ವಾಪಸ್ ಪಡೆದ ಕಾರಣದಿಂದ ಪ್ರಧಾನಿ ನೇತನ್ಯಾಹು ಅಧಿಕಾರವನ್ನು ಕಳ್ಕೋತಾರಾ ಅನ್ನೋ ಅನುಮಾನಗಳಲ್ಲಿ ಶುರುವಾಗ್ತಾ ಇವೆ. ಈ ಮಧ್ಯೆ ಅಧಿಕಾರವನ್ನ ಶತಾಯಗತಾಯ ಉಳಿಸ್ಕೊಳ್ಳೋದಕ್ಕೆ ಕೂಡ ನೇತನ್ಯಾಹು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದರೆ ಯುದ್ಧಗಳಲ್ಲಿ ನಿರತವಾಗಿರುವ ಸಮಯದಲ್ಲೇ ಗಾಜಾನ ಇನ್ನೂ ಸಂಪೂರ್ಣವಾಗಿ ಕ್ಲೀನ್ ಮಾಡೋ ಮೊದಲೇ ಇಸ್ರೇಲಲ್ಲಿ ಇದೇನಾಗ್ತಾ ಇದೆ? ನೇತನ್ಯಾಹು ಅಧಿಕಾರವನ್ನು ಕಳ್ಕೋತಾರಾ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರಿಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇತ್ತೀಚೆಗಷ್ಟೇ ಇಸ್ರೇಲ್ ಹಾಗೂ ಇರಾನ್ ನಡುವೆ 12 ದಿನಗಳ ಒಂದು ಯುದ್ಧ ನಡೀತು. ಅದರಲ್ಲಿ ಯಾರೂ ಸೋಲೊಪ್ಕೊಳ್ಳಿಲ್ಲ, ಯಾರ ಗೆಲುವನ್ನು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟರಲ್ಲಿ ಅಮೆರಿಕ ಬಂತು, ಬಿಳಿ ಬಾವುಟ ತೋರಿಸ್ತು, ಕದನ ವಿರಾಮ ಅಂತೂ, ನಾನು ನಿಲ್ಲಿಸಿದೆ ಯುದ್ಧ, ನೋಬೆಲ್ಗೆ ನಾನೀಗ ಸಿದ್ಧ ಅಂತ ಟ್ರಂಪ್ ಹಾಡ್ತಾ ಕುಣಿಯೋದಕ್ಕೆ ಶುರು ಮಾಡಿದರು. ಅಷ್ಟರಲ್ಲಿ ಇಸ್ರೇಲ್ ಡ್ರೂಸ್ ಜನಾಂಗವನ್ನು ಕಾಪಾಡೋದಕ್ಕೆ, ಅವರಿಗೆ ರಕ್ಷಣೆ ಕೊಡೋ ಸಲುವಾಗಿ ಸಿರಿಯಾದ ಮೇಲೆ ಏರ್ ಸ್ಟ್ರೈಕ್ಗಳನ್ನು ಶುರು ಮಾಡ್ತು. ಗಾಜಾದಲ್ಲಿ ಇಸ್ರೇಲ್ ಮಾಡ್ತಾ ಇರೋ ಕ್ಲೀನ್ ಗಾಜಾ ಕಾರ್ಯಾಚರಣೆ ಇನ್ನೂ ಹಾಗೆ ನಡೀತಾ ಇದೆ. ಯಮನ್ನಲ್ಲಿನ ಹೌತಿಗಳು ಇಸ್ರೇಲ್ ಮೇಲೆ ಮಾಡ್ತಾ ಇರೋ ದಾಳಿಗಳನ್ನು ಇನ್ನೂ ನಿಲ್ಲಿಸಿಲ್ಲ. ಪಕ್ಕದ ಲೆಬನಾನ್ನಲ್ಲಿ ಕೂಡ ಸಣ್ಣಗೆ ಮತ್ತೆ ಹೆಜ್ಬುಲ್ಲಾಗಳು ತಲೆ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಅವರ ಮೇಲೂ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇ ಈಗಲ್ಲಿ ಆಂತರಿಕ ಸಂಘರ್ಷ ಶುರುವಾಗಿದೆ. ನೇತನ್ಯಾಹು ನೇತೃತ್ವದ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ. ಅಲ್ಲಿನ ಅಲ್ಟ್ರಾ ಕನ್ಸರ್ವೇಟಿವ್ ಪಕ್ಷಗಳು ನೇತನ್ಯಾಹು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ಸು ಪಡ್ಕೊಂಡಿವೆ. ಗೆಳೆಯರೆ, ಇಸ್ರೇಲಿನ ಪಾರ್ಲಿಮೆಂಟನ್ನು ಕನೆಸೆಟ್ ಅಂತ ಕರೀತಾರೆ. ಅದರಲ್ಲಿ 120 ಮಂದಿ ಸಂಸದರು ಅಥವಾ ಚುನಾಯಿತ ಸದಸ್ಯರಿರ್ತಾರೆ. ಅಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂದರೆ ಅಥವಾ ಸರಳ ಬಹುಮತಕ್ಕೆ 61 ಸದಸ್ಯ ಬಲ ಬೇಕಾಗುತ್ತೆ. ಆದರೆ ಬಹಳಷ್ಟು ವರ್ಷಗಳಿಂದಲೂ ಅಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಗ್ತಾ ಇಲ್ಲ. ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದಾರಲ್ಲ, ಅವರದ್ದು ಲಿಕುಡ್ ಪಾರ್ಟಿ, ಆ ಪಕ್ಷದಿಂದ 32 ಮಂದಿ ಸದಸ್ಯರು ಆರಿಸಿ ಬಂದಿದ್ದಾರೆ. ಹಾಗೆ ಶಾಸ್ ಅನ್ನೋ ಪಕ್ಷದ 11 ಮಂದಿ, ರಿಲಿಜಿಯಸ್ ಜಿಯೋನಿಸ್ಟ್ ಪಾರ್ಟಿಯ 14 ಮಂದಿ, UTJ ಪಕ್ಷದ 7 ಮಂದಿ ಸೇರಿ ಒಟ್ಟು 64 ಸದಸ್ಯ ಬಲದ ಸರ್ಕಾರವನ್ನಲ್ಲಿ ರಚನೆ ಮಾಡಿದ್ದಾರೆ. ಇನ್ನು ಈಗ ಈ 4 ಪಕ್ಷಗಳ ಪೈಕಿ 11 ಸದಸ್ಯ ಬಲದ ಶಾಸ್ ಹಾಗೂ 7 ಸದಸ್ಯರನ್ನ ಹೊಂದಿರುವ UTJ ಪಕ್ಷಗಳು ಬೆಂಜಮಿನ್ ನೆತನ್ಯಾಹು ಸರ್ಕಾರಕ್ಕೆ ನಾವು ಕೊಟ್ಟಿದ್ದ ಬೆಂಬಲವನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳಿವೆ. ಅಲ್ಲಿಗೆ ಸರ್ಕಾರ ಅಲ್ಪಮತಕ್ಕೆ ಕುಸಿತಾ ಇದೆ. ಗೆಳೆಯರೆ, ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅತಿಬಲಪಂಥೀಯರು ನೆತನ್ಯಾಹುಗೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಯಾಕೆ ಪಡ್ಕೋತಾ ಇದ್ದಾರೆ? ಅದಕ್ಕೆ ಕಾರಣ ಕಟ್ಟರ್ ಮತೀಯವಾದ. ಈ ಇಸ್ರೇಲಲ್ಲಿ ಹೆರೆಡಿ ಅನ್ನೋ ಒಂದು ಜನಾಂಗ ಇದೆ. ಅವರನ್ನ ಅತಿ ಸಾಂಪ್ರದಾಯವಾದಿ ಯಹೂದಿಗಳು ಅಂತ ಕರೀತಾರೆ. ಯಹೂದಿಗಳ ಮತಗ್ರಂಥ ತೋರಾದ ಅಧ್ಯಯನವನ್ನ ತಮ್ಮ ಜೀವನದ ಏಕೈಕ ಗುರಿಯಾಗಿಸಿಕೊಂಡವರು ಈ ಹೆರಡಿಗಳು. ಇಲ್ಲಿ ಹೆರಡಿ ಅಂದ್ರೇನೆ ದೇವರಿಗೆ ಹೆದರುವವರು ಅಂತ ಅರ್ಥ. ಯಹೂದ್ಯರ ಆಚರಣೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ಈ ಮಡಿವಂತ ಜನಾಂಗ ಅಲ್ಲಿ ಸೇನೆಗೆ ಸೇರೋದಿಲ್ಲ. ಇಸ್ರೇಲ್ನಲ್ಲಿ ಹೇಗೆ ಅಂದರೆ, ಅಲ್ಲಿನ ಪ್ರತಿಯೊಬ್ಬ ಯುವಕ ಯುವತಿ ಕೂಡ ಒಂದಷ್ಟು ವರ್ಷಗಳ ಕಾಲ ಸೈನ್ಯದಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಬೇಕು. ಗೆಳೆಯರೆ, ಇಸ್ರೇಲ್ ಅನ್ನೋ ದೇಶ ಹುಟ್ಟಿದ ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಕಾಲಕ್ಕೆ ಇದೇ ನೆಲದಿಂದ ಬಲವಂತವಾಗಿ ಹೊರಹಾಕಿಸಿಕೊಂಡು ಜನ ಶತಮಾನಗಳ ಕಾಲ ನಾನಾ ದೇಶಗಳಲ್ಲಿ ತಮ್ಮ ಬದುಕುಗಳನ್ನು ಕಟ್ಟಿಕೊಳ್ತಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪದೇ ಪದೇ ವಲಸೆ ಹೋಗ್ತಾ, ಹೊರದಬ್ಬಿಸಿಕೊಳ್ತಾ, ತಮ್ಮ ಬುದ್ಧಿವಂತಿಕೆ ಮತ್ತು ಹೊಸತನಗಳ ಮೂಲಕ ಪದೇ ಪದೇ ಶ್ರೀಮಂತರಾಗ್ತಾ, ಆ ಶ್ರೀಮಂತಿಕೆಯ ಕಾರಣಕ್ಕೆ ಆಶ್ರಯ ಕೊಟ್ಟ ದೇಶಗಳ ಜನ ಮತ್ತು ಆಳರಸರ ಅಸೂಯೆಗಳಿಗೆ ಕೆಂಗಣ್ಣಿಗೆ ಸಿಗ್ತಾ ಹೇಗೋ ಬದುಕ್ತಿದ್ದ ಯಹೂದ್ಯರನ್ನ ಜರ್ಮನಿಯ ಹಿಟ್ಲರ್ ಭಯಾನಕವಾಗಿ ಹಿಂಸಿಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಯಹೂದ್ಯರ ಮಾರಣಹೋಮ ನಡೆಯುತ್ತೆ. ಇದೆಲ್ಲದರ ನಡುವೆ ಕೂಡ ಒಂದಲ್ಲ ಒಂದು ದಿನ ನಾವು ನಮ್ಮ ತಾಯಿನೆಲ್ಲ ಇಸ್ರೇಲಿಗೆ ಹೋಗ್ತೀವಿ, ಹೋಗಲೇಬೇಕು ಅನ್ನೋ ಸಂಕಲ್ಪದೊಂದಿಗೆ ಆ ಸಂಕಲ್ಪವನ್ನು ತಲೆಮಾರುಗಳಿಗೆ ದಾಟಿಸ್ತಾ ಬಂದ ಯಹೂದಿಗಳಿಗೆ ಕಡೆಗೂ ಇಸ್ರೇಲಿಗೆ ಬರೋ ಅವಕಾಶ ಸಿಗುತ್ತೆ. 2ನೇ ಮಹಾಯುದ್ಧದ ನಂತರ ಅವರು ತಮ್ಮ ದೇಶವನ್ನು ಸ್ವತಂತ್ರ ದೇಶ ಅಂತ ಘೋಷಿಸ್ಕೊಳ್ತಾರೆ. ಅದರ ಬೆನ್ನಲ್ಲೇ
ಅರಬ್ ದೇಶಗಳ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಅದೇನು ದೌರ್ಭಾಗ್ಯನೋ ಗೊತ್ತಿಲ್ಲ. ದೇಶದ ರಚನೆಯಾಗಿ 48 ಗಂಟೆಗಳು ಕಳೆಯೋದ್ರೊಳಗೆ ಯುದ್ಧವನ್ನು ಎದುರಿಸಿದ ಇಸ್ರೇಲ್ ಇವತ್ತಿಗೂ ಕೂಡ ತನ್ನ ನಾನಾ ಶತ್ರುಗಳ ಜೊತೆ ಕಾದಾಡ್ತಲೇ ಇದೆ. ಆ ಯುದ್ಧ, ಅಶಾಂತಿ, ಆತಂಕಗಳೇ ಅವರನ್ನು ಗಟ್ಟಿ ಮಾಡ್ತಾ ಇವೆ. ತಾಂತ್ರಿಕವಾಗಿ ದಿನೇ ದಿನೇ ಅಭಿವೃದ್ಧಿಯಾಗೋ ಹಾಗೆ ಮಾಡ್ತಾ ಇವೆ. ಇನ್ನು ಹೀಗೆ ಸುತ್ತ ಶತ್ರುಗಳನ್ನು ಕಟ್ಕೊಂಡಿರೋ ಇಸ್ರೇಲ್ಗೆ ತನ್ನ ನೆಲವನ್ನು ಉಳಿಸ್ಕೊಳ್ಳೋದಿಕ್ಕೊಂದು ಸೇನೆ ಬೇಕಲ್ಲ. ಅಲ್ಲಿನ ಜನಸಂಖ್ಯೆ ಕೂಡ ತುಂಬ ದೊಡ್ಡದೇನಲ್ಲ. ಎಲ್ಲ ಸೇರಿದ್ರೆ ಒಂದು 97-98 ಲಕ್ಷ ಜನ ಅಲ್ಲಿದ್ದಾರೆ. ಆ ದೇಶ ಕೂಡ ಇನ್ನು ಎಷ್ಟಿದೆ ನೋಡಿ. ಸೊ ಅವರನ್ನವರು ಕಾಪಾಡ್ಕೋಬೇಕಲ್ವಾ. ಅಮೆರಿಕ ಜೊತೆ ಎಷ್ಟೇ ಮೈತ್ರಿ ಇದ್ರು, ಅಮೆರಿಕಾದ ಆರ್ಥಿಕತೆ ಅಲ್ಲಿನ ಯಹೂದಿಗಳ ಮೇಲೆ ಎಷ್ಟೇ ನಿರ್ಭರಗೊಂಡಿದೆ ಅಂದರೂ ಕೂಡ ಇಸ್ರೇಲ್ ಜಪಾನಿನ ಹಾಗೆ ಅಥವಾ ಇಸ್ರೇಲ್ನ ಅಕ್ಕಪಕ್ಕದಲ್ಲಿನ ಅರಬ್ ದೇಶಗಳ ಹಾಗೆ ಸೇನೆಯ ವಿಷಯದಲ್ಲಿ ಅಮೆರಿಕಾದ ಮೇಲೆ ಸಂಪೂರ್ಣವಾಗಿ ಆಧಾರ ಪಡೋದಕ್ಕೆ ಹೋಗಿಲ್ಲ. ಅವ್ರು ಯಾರನ್ನೂ ನಂಬೋದಿಲ್ಲ. ತಮ್ಮ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಡಬೇಕು ಅಂತ ಭಾವಿಸಿರೋ ಜನ ಅವರು. ಹೀಗಾಗಿ ಅಲ್ಲಿನ ಪ್ರತಿ ಯುವಕ ಕೂಡ 3 ವರ್ಷ ಹಾಗೂ ಪ್ರತಿ ಯುವತಿ 2 ವರ್ಷ ಕಡ್ಡಾಯವಾಗಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು. ಆದರೆ ಈ ಕಡ್ಡಾಯದ ಕಾನೂನಿದೆಯಲ್ಲ, ಇದು ಹೆರೆಡಿಗಳಿಗೆ ಅಂದರೆ ದೇವರಿಗೆ ಮಾತ್ರ ಹೆದರುವ ಅತಿ ಸಾಂಪ್ರದಾಯವಾದಿ ಜನಾಂಗಕ್ಕೆ ಅನ್ವಯ ಆಗ್ತಾ ಇರಲಿಲ್ಲ. ಗೆಳೆಯರೆ, ಇಲ್ಲಿ ಏನಾಗಿತ್ತು ಅಂದರೆ, ಇಸ್ರೇಲಿನ ಮೊದಲ ಪ್ರಧಾನಿ ಬೆನ್ ಗುರಿಯನ್ ಇಸ್ರೇಲಿ ಕಾನೂನುಗಳನ್ನು ರಚನೆ ಮಾಡುವಾಗ, ಅಂದಹಾಗೆ ಇಲ್ಲಿ ಇಸ್ರೇಲ್ಗೊಂದು ಲಿಖಿತ ಸಂವಿಧಾನ ಅಂತ ಇಲ್ಲ. ಅಲ್ಲಿನ ಆಡಳಿತ ಹಾಗೂ ಇನ್ನಿತರ ಕಾನೂನು ವ್ಯವಸ್ಥೆಗಳಿಗಾಗಿ ಅವರು ಬೇಸಿಕ್ ಲಾಸ್ ಅಂದರೆ ಮೂಲ ಕಾನೂನುಗಳನ್ನು ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ದೇಶ ನಡೆಯುತ್ತೆ. ಆ ಮೂಲ ಕಾನೂನುಗಳನ್ನು ರಚನೆ ಮಾಡುವಾಗ ಈ ಹೆರೆಡಿಗಳಿಗೆ ಸೇನಾ ಸೇರ್ಪಡೆಯಿಂದ ವಿನಾಯಿತಿಯನ್ನು ಕೊಡಲಾಗಿತ್ತು. ಅದನ್ನು ಮೊದಲ ಪ್ರಧಾನಿ ಹಾಗೂ ಇಸ್ರೇಲಿನ ಪಿತಾಮಹ ಡೇವಿಡ್ ಬೆನ್ ಗುರಿಯನ್ ಅವರ ಕಾಲದಲ್ಲೇ ಮಾಡಲಾಯಿತು. ಅವತ್ತಿಗೆ ಈ ಹೆರೆಡಿಗಳ ಸಂಖ್ಯೆ ತುಂಬಾ ಹೆಚ್ಚಿರಲಿಲ್ಲ, ಅವರು ಕಡಿಮೆ ಇದ್ರು. ಹಾಗೆ ಯಹೂದಿಗಳಿಗೆ ಅವರ ಮತಗ್ರಂಥವನ್ನು ಅಧ್ಯಯನ ಮಾಡುವ ಮತ್ತು ಸಂಪ್ರದಾಯ ಆಚರಣೆಗಳನ್ನು ಕಾಪಾಡಿಕೊಂಡು ಹೋಗುವ ಒಂದು ವರ್ಗ ಕೊಡಬೇಕಾಗಿತ್ತು. ಹೇಗೆ ದೇಶನ ಕಾಪಾಡೋದಕ್ಕೆ ಜನ ಬೇಕೋ ಹಾಗೆ ಧರ್ಮವನ್ನ, ಮತವನ್ನ ಕಾಪಾಡೋದಕ್ಕೆ ಕೂಡ ಒಂದಷ್ಟು ಜನ ಬೇಕಲ್ಲ. ಸಂಪ್ರದಾಯಗಳು, ಆಚರಣೆಗಳು ಕಾಣೆ ಆದರೆ, ಆಸ್ಥೆ ಕಡಿಮೆ ಆದರೆ ಆ ಮತ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಡುತ್ತೆ. ಹಾಗಾಗಬಾರದು ಅಂದರೆ ಆ ಆಚರಣೆಗಳನ್ನು ಉಳಿಸಿಕೊಳ್ಳುವ ಜನ ಕೂಡ ಬೇಕಾಗ್ತಾರೆ. ಸೊ ಬೆನ್ ಗುರಿಯನ್ ಈ ಹೆರೆಡಿಗಳು ತೋರಾ ಓದ್ಕೊಂಡು ಅದನ್ನು ಕಂಠಪಾಠ ಮಾಡಿ ಅದರಲ್ಲಿರೋದನ್ನು ಬೇರೆಯವರಿಗೆ ಕೂಡ ಅಗತ್ಯ ಇದ್ದಷ್ಟು ಬೋಧಿಸ್ತಾ, ಧರ್ಮ ಜಿಜ್ಞಾಸೆಗಳು ಉಂಟಾದಾಗ ಅದನ್ನು ಬಗೆಹರಿಸ್ತಾ, ಮತಬೋಧನೆಯನ್ನು ಮಾಡ್ತಾ ಉಳಿದು ಬಿಡ್ಲಿ ಅಂತ ಅವರನ್ನು ಸೇನೆಗೆ ಸೇರಿಸದೆ ಹಾಗೆ ಬಿಟ್ರು. ಅದು ಹಾಗೆ ಮುಂದುವರಿತಾ ಇತ್ತು. ಆದರೆ ಮೊನ್ನೆ ಗಾಜಾದಿಂದ ಬಂದ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು ನೋಡಿ. ಆ ಸಂದರ್ಭದಲ್ಲಿ ಗಾಜಾ ವಿರುದ್ಧ, ಲೆಬನಾನ್ ವಿರುದ್ಧ, ಸಿರಿಯಾದ ವಿರುದ್ಧ ಏಕಕಾಲಕ್ಕೆ ಇಸ್ರೇಲ್ ಯುದ್ಧ ಮಾಡಬೇಕಾಗಿ ಬಂತು. ಇಂಥ ಸಂದರ್ಭದಲ್ಲಿ ಇಸ್ರೇಲ್ ತೀವ್ರವಾಗಿ ಸೈನಿಕರ ಕೊರತೆಯನ್ನು ಅನುಭವಿಸಿತು. ಅಷ್ಟೇ ಅಲ್ಲ, ನಾವೆಲ್ಲ ಯುದ್ಧ ಮಾಡಬೇಕು, ಈ ಹೆರೆಡಿಗಳು ಮಾತ್ರ ಯಾಕೆ ಮಾಡಬಾರದು ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಉದ್ಭವ ಆಯಿತು. ಅವರಿಗೆ ಕೊಟ್ಟ ವಿನಾಯಿತಿಯನ್ನು ಯಾರು ಪ್ರಶ್ನೆ ಮಾಡಿದ್ರು. ಅಲ್ಲಿನ ಸುಪ್ರೀಂ ಕೋರ್ಟ್ ಆ ವಿನಾಯಿತಿಯನ್ನು ರದ್ದು ಮಾಡ್ತು. ಅವರೂ ಕೂಡ ಸೇನೆಗೆ ಸೇರಬೇಕು ಅಂತ ಆದೇಶವನ್ನು ಕೊಡ್ತು. ಈಗ ಸುಮಾರು 80,000 ಹೆರೆಡಿ ಯುವಕರು ಕಡ್ಡಾಯವಾಗಿ ಸೇನೆಗೆ ಸೇರಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಈ ಆದೇಶ ಅಲ್ಲಿನ ಅಲ್ಟ್ರಾ ಕನ್ಸರ್ವೇಟಿವ್ ಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಶಾಸ್ ಮತ್ತು UTJ ಪಕ್ಷಗಳು ಈ ವಿಷಯದಲ್ಲಿ ನೆತನ್ಯಾಹು ಸರ್ಕಾರ ಮಧ್ಯಪ್ರವೇಶ ಮಾಡಲಿ, ಹೆರೆಡಿಗಳನ್ನು ಸೇನಾ ಸೇರ್ಪಡೆಯಿಂದ ಹೊರಗಿಡೋ ಥರದ ಒಂದು ಕಾನೂನನ್ನು ರಚನೆ ಮಾಡಲಿ ಅಂತ ಬಯಸಿದ್ವು. ನೆತನ್ಯಾಹು ಅವರಿಗೆ ಕೂಡ ಇದನ್ನು ಹೇಳಿದ್ವು. ಆದರೆ ಅವರು ಈ ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಗೆಳೆಯರೆ, ನೆತನ್ಯಾಹು ಈಗ ಯುದ್ಧ ನಿರತ ದೇಶವೊಂದರ ಪ್ರಧಾನಿ. ಗಾಜಾನ ಕ್ಲೀನ್ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸಿರಿಯಾದ ಮೇಲೆ ಬೆಂಕಿಯ ಮಳೆ ಸುರಿಸ್ತಾ ಇದ್ದಾರೆ. ಲೆಬನಾನ್ ಹಾಗೂ ಸಿರಿಯಾಗಳ ದಕ್ಷಿಣ ಭಾಗದಲ್ಲಿ ತಮ್ಮ ಶತ್ರುಗಳಿಲ್ಲದಂತೆ ಇಸ್ರೇಲ್ ನೋಡ್ಕೋಬೇಕಿದೆ. ಜೊತೆಗೆ ಯಮನ್ ಜೊತೆಗೆ ಕೂಡ ಹೋರಾಟವನ್ನು ಮಾಡಬೇಕು. ಹಾಗೆ ವೆಸ್ಟ್ ಬ್ಯಾಂಕ್ ಅಲ್ಲಿ ಕೂಡ ಪ್ಯಾಲೆಸ್ತೀನಿ ಉಗ್ರರು ಆಗಾಗ ಕಾಣಿಸ್ಕೊಳ್ತಾರೆ, ಅವರ ಜೊತೆಗೂ ಕಾದಾಡಬೇಕು. ಸೊ ಎಷ್ಟು ಸೈನ್ಯ ಇದ್ರೂ ಕೂಡ ಅಲ್ಲಿ ಸಾಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ 80,000 ಯುವಕರು ಸೇನೆಗೆ ಸೇರದೆ ಹಾಗೆ ವಿನಾಯಿತಿ ಕೊಡಬೇಕು ಅಂತ ನೆತನ್ಯಾಹು ಆದರೂ ಯಾಕೆ ಅಂದ್ಕೋತಾರೆ? ಅವ್ರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಈ ಅಲ್ಟ್ರಾ ಆರ್ಥೋಡಾಕ್ಸ್ ಪಕ್ಷಗಳು ನೆತನ್ಯಾಹು ಅವರ ಮೇಲೆ ಮುನಿದು ಕೂತಿವೆ, ತಮ್ಮ ಬೆಂಬಲವನ್ನು ವಾಪಸ್ಸು ಪಡ್ಕೊಳ್ತಾ ಇರುವುದಾಗಿ ಹೇಳ್ತಾ ಇವೆ. ಇಲ್ಲಿ ಹೆರೆಡಿಗಳು ಸೇನೆಗೆ ಸೇರಿದ್ರೆ ಅವರ ಆಚರಣೆಗಳಿಗೆ ಧಕ್ಕೆ ಬರುತ್ತೆ. ಅವರು ಸೇನೆಯಲ್ಲಿ ಎಲ್ಲರ ಜೊತೆ ಬೆರಿಬೇಕಾಗತ್ತೆ, ಸೆಕ್ಯುಲರ್ ಥರ ಇರಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ಅವರ ಶ್ರೇಷ್ಠತೆಗೆ ಧಕ್ಕೆ ಬರುತ್ತೆ, ಪಾವಿತ್ರ್ಯ ಹಾಳಾಗುತ್ತೆ ಅನ್ನೋ ಥರದ ನಂಬಿಕೆಗಳು ಅವರು. ಇನ್ನು ದೇಶನೇ ಇಲ್ಲ ಅಂದಮೇಲೆ ನಿಮ್ಮ ಪಾವಿತ್ರ್ಯ, ಆಚರಣೆ, ಶ್ರೇಷ್ಠತೆ ಇವನ್ನೆಲ್ಲ ಎಲ್ಲಿಟ್ಕತೀರಿ? ನೀವೆಲ್ಲಿರ್ತೀರಿ? ಸೊ ಯಾರಿಗೂ ವಿನಾಯಿತಿ ಬೇಡ, ಎಲ್ಲರಿಗೂ ಒಂದೇ ಕಾನೂನು ಅಂತ ಅಲ್ಲಿನ ಕೋರ್ಟು. ನಮಗೆ ಸರ್ಕಾರ ಸಹಾಯ ಮಾಡಲಿಲ್ಲ, ಸೊ ಸರ್ಕಾರಕ್ಕೆ ನಾವು ಟೂ ಬಿಡ್ತೀವಿ ಅಂತ ಕಟ್ಟರ್ ಸಾಂಪ್ರದಾಯವಾದಿ ರಾಜಕೀಯ ಪಕ್ಷಗಳು.
ಇನ್ನು ಇಲ್ಲಿ ನೇತನ್ಯಾಹು ಅವರಿಗೆ ಬಹುಮತ ಇಲ್ಲ. ಯುದ್ಧದ ಸಮಯದಲ್ಲಿ ಅಲ್ಪಮತದ ಸರ್ಕಾರ ಅಂದ್ರೆ ರಾಜಕೀಯ ಅತಂತ್ರದ ಲಾಭವನ್ನ ಶತ್ರುಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೋರಾಟ ಮಾಡ್ತಾ ಇರೋ ಸೇನೆಯ ಆತ್ಮಸ್ಥೈರ್ಯ ಇಲ್ಲಿ ಕುಗ್ಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಸಿರಿಯಾ ಗಾಜಾಗಳಲ್ಲಿ ಕಾದಾಡ್ತಾ ಇರೋ ಸೈನಿಕ ಕೂಡ ಆತಂಕಕ್ಕೆ ಬೀಳ್ತಾನೆ. ಇನ್ನು ಅಲ್ಪಮತದ ಸರ್ಕಾರಕ್ಕೆ ಬಜೆಟ್ ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಾರ್ ಎಕ್ಸ್ಪೆಂಡಿಚರ್ಗೆ ಕೂಡ ಹಣ ಬೇಕು, ಅದಕ್ಕೆ ಹಣ ಕೊಡೋದು ಕಷ್ಟ ಆಗುತ್ತೆ. ಹೊಸ ಕಾನೂನುಗಳನ್ನು ಮಾಡೋದು, ಹೊಸ ನಿರ್ಧಾರಗಳನ್ನು ತಗೊಳ್ಳೋದು, ಇದು ಯಾವುದೂ ಕೂಡ ಸರ್ಕಾರಕ್ಕೆ ಕಷ್ಟ ಆಗಬಹುದು. ಹಾಗಂತ ಇಲ್ಲಿ ಸರ್ಕಾರವನ್ನು ಬೀಳಿಸ್ತೀವಿ, ಅವಿಶ್ವಾಸ ಮಂಡನೆಯನ್ನು ಮಾಡ್ತೀವಿ ಅಂತ ಕೂಡ ಶಾಸ್ ಪಾರ್ಟಿ ಹೇಳ್ತಾ ಇಲ್ಲ. ಹಾಗಂತ ಹೊರಗಿನಿಂದ ಬೆಂಬಲ ಕೊಡ್ತೀವಿ ಅಂತಲೂ ಹೇಳಿಲ್ಲ. ಅವರು ಬೆಂಬಲವನ್ನು ವಾಪಸ್ಸು ಪಡ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಸರ್ಕಾರ ಅಲ್ಪಮತಕ್ಕೆ ಕುಸಿತು ಅಂದ ಕೂಡಲೇ ನೆತನ್ಯಾಹು ರಾಜೀನಾಮೆಯನ್ನು ಕೊಟ್ಟು ಬಿಡಬೇಕು ಅಂತ ಕೂಡ ಅಲ್ಲ. ಅದಕ್ಕಾಗಿ ಅಲ್ಲಿನ ಪ್ರತಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು. ಅಂಥ ಸಂದರ್ಭ ಬಂದರೆ ಶಾಸ್ ಪಕ್ಷ ನೆತನ್ಯಾಹು ಅವರನ್ನ ಬೆಂಬಲಿಸಲೂಬಹುದು. ಯಾಕೆಂದ್ರೆ ಅಲ್ಲಿ ಸದ್ಯದ ಪ್ರತಿಪಕ್ಷ ನಾಯಕ ಲಿಪಿಡ್ ಅವರಿಗೆ ಬೆಂಬಲ ಕೊಡೋ ಮನಸ್ಥಿತಿಯಲ್ಲಿ ಕೂಡ ಈ ಶಾಸ್ ಪಕ್ಷ ಇಲ್ಲ. ಸೊ ಅಗತ್ಯ ಬಿದ್ದರೆ ನಾವು ಸರ್ಕಾರಕ್ಕೆ ಆಯ್ದ ವಿಷಯಗಳಲ್ಲಿ ಬೇಕಾದರೆ ಬೆಂಬಲವನ್ನು ಕೊಡ್ತೀವಿ ಅಂತ ಶಾಸ್ ಹೇಳ್ತಾ ಇದೆ. ಅವರದ್ದು ಒಂದೇ ಒತ್ತಡ, ಹೆರಡೆ ಜನಾಂಗದ ಕೈಗೆ ಬಂದೂಕುಗಳನ್ನು ಕೊಡಬಾರದು ಅನ್ನೋದು. ಹೀಗಾಗಿ ಇಲ್ಲಿ ಅವಿಶ್ವಾಸ ಮಂಡನೆ ಆಗದ ಹೊರತು ನೆತನ್ಯಾಹು ಸರ್ಕಾರದ ಪತನ ಏನಾಗೋದಿಲ್ಲ. ಅಕಸ್ಮಾತ್ ಅವಿಶ್ವಾಸ ಮಂಡನೆ ಆಗಿ ಸರ್ಕಾರ ಬಿದ್ದೋದ್ರೆ ಅಲ್ಲಿ ಮತ್ತೊಂದು ಪಕ್ಷ ಬಹುಮತವನ್ನು ಸಾಬೀತುಪಡಿಸಿ ಸರ್ಕಾರ ರಚನೆಗೆ ಮುಂದಾಗಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದರೆ ಹೊಸ ಚುನಾವಣೆಗಳಲ್ಲಿ ನಡೀಬೇಕು. ಯುದ್ಧಗ್ರಸ್ತ ದೇಶದಲ್ಲಿ ಚುನಾವಣೆಗಳನ್ನು ನಡೆಸೋದು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕಾಗಿ ಸಾಕಷ್ಟು ಹಣ ಕೂಡ ಬೇಕಾಗುತ್ತೆ. ಈಗ ಇಸ್ರೇಲ್ ಎಷ್ಟೇ ಹಣ ಬಂದರೂ ಅದನ್ನು ತನ್ನ ಶತ್ರುಗಳ ದಮನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದೆ. ಹೀಗಾಗಿ ಅಲ್ಲಿ ತಕ್ಷಣಕ್ಕೆ ಚುನಾವಣೆಗೆ ಹೋಗೋದಕ್ಕೆ ಯಾರೂ ಸಿದ್ಧ ಆಗದೇನೂ ಇರಬಹುದು. ವಿಷಯಾಧಾರಿತ ಬೆಂಬಲವನ್ನ ಶಾಸ್ ಪಾರ್ಟಿ ನೀಡಿದ್ರು ನೆತನ್ಯಾಹು ಅವರ ಕುರ್ಚಿ ಉಳಿಯುತ್ತೆ. ಇನ್ನು ನೆತನ್ಯಾಹು ಕೂಡ ಅಲ್ಪಮತದ ಸರ್ಕಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ನಾಯಕ ಅಲ್ಲ. ಹೀಗಾಗಿ ಶಾಸ್ ಹಾಗೂ UTJ ಮನವೊಲಿಸುವ ಅಥವಾ ಬೇರೆ ಪಕ್ಷಗಳ ಬೆಂಬಲವನ್ನು ಪಡೆಯುವ ಬಗ್ಗೆ ಕೂಡ ನೆತನ್ಯಾಹು ಯೋಚಿಸ್ತಾ ಇದ್ದಾರೆ. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ ಇಸ್ರೇಲಿನ ರಾಜಕೀಯ ಅತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.